ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಾಗೆ ನನ್ನ ಚಾಯ ನಿನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಪೇಪರ್ 7 ಎಲ್ಲ ಚಾಪ್ಟರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಿಮಗೆ 70 ಮಾರ್ಕ್ಸ್ ಕ್ವಶನ್ ಪೇಪರ್ಸ್ ಇರುತ್ತೆ, ಅದರಲ್ಲಿ 2 ಮಾರ್ಕ್ಸ್ ಇರುತ್ತೆ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಎಲ್ಲ ಹೇಳ್ತೀನಿ ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಇವತ್ತಿನ ಎಪಿಸೋಡಲ್ಲಿ ಬರೀ 2 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏಕೆ ನಾನು 3 ವರ್ಷದ್ದು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, 16, 17, 18. ಸೊ 3 ವರ್ಷದ್ದು ನಾನು ಇನ್ ಡೀಟೇಲ್ ಆಗಿ 2 ಮಾರ್ಕ್ಸ್ ಕ್ವಶನ್ಸು ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗೇನು ನಿಮಗೆ ಗೊತ್ತಿದೆ, 6 ಸೆಮಿಸ್ಟರ್ ಆಲ್ರೆಡಿ ನಿಮಗೆ 2 ಪೇಪರ್ ಇರುತ್ತೆ. ಒಂದು ಬಯೋಕೆಮಿಸ್ಟ್ರಿ ಇರುತ್ತೆ, ಇನ್ನೊಂದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಬಯೋಕೆಮಿಸ್ಟ್ರಿ ಏನಿದೆಯಲ್ಲ ಅದು ಪೇಪರ್ 8 ಅಂತ ಕರೀತಾರೆ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆಯಲ್ಲ ಅದನ್ನು ನಾವು ಪೇಪರ್ 7 ಅಂತ ಕರಿತೀವಿ. ಸೊ ಈಗ ಕರೋನಾ ಬಂದು ಲಾಕ್ಡೌನ್ ಆಗಿದೆ, ಎಂಟೈರ್ ಕಂಟ್ರಿ ಅಥವಾ ಎಂಟೈರ್ ವರ್ಲ್ಡೇ ಲಾಕ್ಡೌನ್ ಆಗಿದೆ. ಸೊ ಹಾಗಾಗಿ ಏನಾಗ್ತಿದೆ ಅಂದರೆ ಕ್ಲಾಸಸ್ ಆಗ್ತಾಯಿಲ್ಲ, ಪೋರ್ಷನ್ಸ್ ಆಗ್ತಾಯಿಲ್ಲ, ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಎಕ್ಸಾಮ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗಿರುತ್ತೆ, ಹೆಂಗಾಗುತ್ತೆ ಅಂತ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ದ ಲಾಟ್ ಆಫ್ ಆ್ಯಂಗ್ಸೈಟಿ ಈಸ್ ಇನ್ ದಿ ವರ್ಲ್ಡ್. ಸೊ ನಮ್ಮ ಯೂನಿವರ್ಸಿಟಿನಲ್ಲೂ ಈಗ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ, ಎಕ್ಸಾಮ್ ಆಗುತ್ತಾ ಆಗಲ್ವಾ ಗೊತ್ತಿಲ್ಲ, ಯಾವಾಗ ಆಗುತ್ತೆ, ಇದು ಲಾಕ್ಡೌನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಏನಾಗಿರುತ್ತೆ ಅಂದರೆ ನಿಮ್ಗೆ ಈಗ ಟೈಮ್ ಇದೆ, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಯುವರ್ ಟೈಮ್, ಸೊ ಆ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದು ಬದಲು ನೀವೇನು ಮಾಡಬೇಕಾಗತ್ತೆ, ಓದ್ಕೋಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ನೀವು ಫೈನಲ್ ಇಯರಲ್ಲಿ ಇರೋದ್ರಿಂದ ಏನಾದರೂ ಪೇಪರ್ ನಿಮ್ಮದು ಬ್ಯಾಕ್ ಆಯಿತು ಅಂದರೆ 1 ವರ್ಷ ನಿಮ್ದು ಏನಾಗ್ಬಿಡುತ್ತೆ, ಹಾಳಾಗಿ ಹೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಈಗ ನೆಕ್ಸ್ಟ್ ಇಂದ ಏನಾಗುತ್ತೆ, ನಿಮ್ಮ ಕಾಲೇಜ್ಗಳಲ್ಲಿ 2 ಥರ, ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರುತ್ತೆ. ಈ ಸಲ ಫೈನಲ್ ಇಯರಲ್ಲಿ ಇರೋರು ಫೈನಲ್ ಬ್ಯಾಚ್ ಆಫ್ ಪ್ಯೂರ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅವರು. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಎಕ್ಸಾಮ್ ಮಾಡೋದಾಗಲಿ, ಅಥವಾ ನಿಮ್ಮ ಕಾಲೇಜಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇತ್ತು ಅಂದರೆ ಓಕೆ, ಇಲ್ಲ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಇತ್ತು ಅಂತಂದರೆ ನಿಮ್ಗಷ್ಟೇ ಎಕ್ಸಾಮ್ ಮಾಡಬೇಕಾಗತ್ತೆ. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಆ್ಯಂಗ್ಸೈಟಿ ವಿಲ್ ಬಿ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಸೆಂಟರ್ಸ್, ಇನ್ ದಟ್ ಪರ್ಟಿಕ್ಯುಲರ್ ಕಾಲೇಜ್. ಹಾಗಾಗಿ ಯಾವುದೇ ಕಾರಣಕ್ಕೆ ಫೈನಲ್ ಇಯರ್ ಇರೋರು ಒಂದು ಏನು ಅಂದರೆ ನಿಮ್ಗೆ ಹೈಯರ್ ಸ್ಟಡೀಸ್ಗೆ ಹೋಗೋದಕ್ಕೆ ಅಥವಾ ಜಾಬ್ಗೆ ಹೋಗೋದಕ್ಕೆ ನೀವು 1 ವರ್ಷ ವೇಸ್ಟ್ ಮಾಡ್ಕೊಳ್ದಲ್ಲೇ ಇರಬೇಕು ಅಂತಂದರೆ ಈ ವರ್ಷ ನೀವು ಏನೇ ಕಾರಣಕ್ಕೆ ಆಗ್ತರೂ ಈ ಸೆಮಿಸ್ಟ್ರಲ್ಲಿ ಪೇಪರ್ 7 ಆಗಿರ್ಬೋದು, ಪೇಪರ್ 8 ಆಗಿರ್ಬೋದು, ಯಾವುದೇ ಕಾರಣಕ್ಕೆ ಬ್ಯಾಕ್ ಇಟ್ಕೋಬಾರ್ದು ನೀವು. ಅದು ಒಂದು ರೀಸನ್. ಎರಡನೇದೇನೆಂದರೆ ಈ ಸೆಂಟ್ರಲ್ ಯೂನಿವರ್ಸಿಟಿ ಈಗ 3 ವರ್ಷ ಡಿವೈಡ್ ಆಗಿದೆ. ಆ್ಯಕ್ಚುಲಿ ನಿಮ್ಮದು ಫೈನಲ್ ಇಯರ್ ಇರೋ ಹುಡುಗರದಿದ್ದಾಗ ಅದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಇತ್ತು, ಅದು ನೆಕ್ಸ್ಟ್ ಬ್ಯಾಚಿಂದ ಅದೇನಾಗ್ತಾ ಇದೆ, ಡಿವೈಡ್ ಆಗಿದೆ. ಸೊ ಹಾಗಾಗಿ ಈ ವರ್ಷ ನಿಮ್ಗೆ ಏನಾಗಿರುತ್ತೆ, ಕ್ವಶನ್ ಪೇಪರ್ ಒಂದೇ ಇರುತ್ತೆ. ಆದರೆ ನೆಕ್ಸ್ಟ್ ಇಯರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಸಪ್ರೇಟ್ ಕ್ವಶನ್ ಪೇಪರ್ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ, ಯಾವುದೇ ಕಾರಣಕ್ಕೆ ಬ್ಯಾಕ್ ಇಟ್ಕೊಳ್ದಂಗೆ ನೋಡ್ಕೋಬೇಕಾಗತ್ತೆ. ಸೊ ಅವ್ರು ಪೋರ್ಷನ್ ಕವರ್ ಮಾಡಿದಾರಾ ಇಲ್ವಾ, ಆಗುತ್ತಾ ಇಲ್ವಾ, ಸೊ ಕಾಲೇಜ್ ಶುರು ಆದಮೇಲೆ ಅದೆಲ್ಲ ಪ್ರೋಸೆಸ್ ಆಗುತ್ತಾ ಇಲ್ವಾ. ಸೊ ಲಾಟ್ ಆಫ್ ಆ್ಯಂಗ್ಸೈಟಿ ಇದೆ. ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ಆಲ್ರೆಡಿ ನಾನು ಈ ಪೇಪರ್ 6, 7 ಮೇಲೆ ಎಲ್ಲ ಚಾಪ್ಟರ್ಸನ್ನು ಇನ್ ಡೀಟೇಲಾಗಿ ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಹಾಗಾಗಿ ಅದನ್ನೆಲ್ಲ ಓದ್ಕೊಳ್ಳಿ, ಟೈಮ್ ಇದೆ ನೋಡ್ಕೊಳ್ಳಿ, ಅದು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಶೇರ್ ಮಾಡಿ. ಸೊ ನಾನು ನಿಮ್ಗೆ ಮುಂಚೆನೇ ಹೇಳಿದಂಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ನಾನು 2016, 17 ಆನ್ವರ್ಡ್ಸ್ ಅಂತ ಬರುತ್ತೆ. CBCS ಇರುತ್ತೆ. ಫ್ರೆಷರ್ಸ್ಗೆ ಮತ್ತು ರಿಪೀಟರ್ಸ್ಗೆ ಸೇಮ್ ಕ್ವಶನ್ ಪೇಪರ್ ಇರುತ್ತೆ, ಬೇರೆ ಬೇರೆ ಕ್ವಶನ್ ಪೇಪರ್ ಇರೋದಿಲ್ಲ. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪೇಪರ್ಸ್ ಇವತ್ತು ನಾನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರಬೇಕಾಗತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತ. ಸೊ ನಿಮಗೆ ಒಟ್ಟು 6 ಚಾಪ್ಟರ್ಗಳಿದೆ. ಆ 6 ಚಾಪ್ಟ್ರಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂದರೆ 40 ಮಾರ್ಕ್ಸ್, 40 ಅವರ್ಸ್ ಇದೆ. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ನಾನು ತೋರಿಸೋದಕ್ಕೋಸ್ಕರ ಈ ಚಾರ್ಟ್ನ ಹಾಕ್ಕೊಂಡಿದ್ದೀನಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್, ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ 1 ಅಂತಿದೆ, ಅದು 10 ಅವರ್ಸ್ ಇದೆ. ಅದನ್ನೇ 2 ಇದೆ, ಅದು 4 ಅವರ್ಸ್ ಇದೆ. ಇಂಡಸ್ಟ್ರಿಯಲ್ ಮೆಟೀರಿಯಲ್ 1 and 2 ಅಂತಿದೆ, 1ಗೆ 6 ಮಾರ್ಕ್ಸ್ ಇದೆ, 2ಗೆ 7 ಮಾರ್ಕ್ಸ್ ಇದೆ. ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಿದೆ, ಅದು 3 ಅವರ್ಸ್ ಇದೆ. ನೆಕ್ಸ್ಟ್ ಅದೇ ಥರ ಕೆಮಿಸ್ಟ್ರಿ ಆಫ್ ನ್ಯೂಯರ್ ಮೆಟೀರಿಯಲ್ಸ್ ಅಂತಿದೆ, ಅದು 10 ಅವರ್ಸ್ ಇದೆ. ಸೊ ಟೋಟಲ್ ಎಲ್ಲ ಆ್ಯಡ್ ಮಾಡಿದ್ರೆ ಏನಾಯಿತು ಅಂದರೆ 40 ಅವರ್ಸ್ ಆಯಿತು. ಸೊ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಪ್ರಿಸ್ಕ್ರೈಬ್ ಬೈ ದಿ ಯೂನಿವರ್ಸಿಟಿ ಈಸ್ ಇನ್ ದಿ ಸಿಲೆಬಸ್ ಇಸ್ 40 ಅವರ್ಸ್. ಆದರೆ ಕ್ವಶನ್ ಪೇಪರ್ ಮೇಲೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 102 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ ಅಂದರೆ ಕರೆಕ್ಷನ್ ಫ್ಯಾಕ್ಟ್ರನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. CF ಅಂತ ಹೇಳ್ತಾರೆ. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಏನಾಗಿದೆ ಅದನ್ನು ತೊಗೊಳ್ತೀನಿ. ಸೊ 102 ಮಾರ್ಕ್ಸ್ ಇರುತ್ತೆ ನನ್ನ ಕ್ವಶನ್ ಪೇಪರ್ಲಿ, ಡಿವೈಡೆಡ್ ಬೈ ಕ್ವಶನ್ ನಂಬರ್ ಆಫ್ ಅವರ್ಸ್ ಆಫ್ ಟೀಚಿಂಗ್ ಎಷ್ಟಿದೆ ಅಂದರೆ 40 ಇದೆ. ಸೊ 102 ಡಿವೈಡೆಡ್ ಬೈ 40 ಮಾಡಿದ್ರೆ 2.55 ಬರುತ್ತೆ. ಅಂದ್ರೇನು 1 ಅವರ್ ಚಾಪ್ಟರ್ಗೆ ನಾನು 2.55 ಮಾರ್ಕ್ಸ್ನ ಕೊಡಬೇಕಾಗತ್ತೆ. ಬಟ್ ಸ್ಟ್ರಿಕ್ಟ್ಲಿ ಅದನ್ನು ನಾನು ಫಾಲೋ
ಮಾಡೋಕ್ಕಾಗಲ್ಲ, ಯಾಕೆಂದರೆ ಫ್ರಾಕ್ಷನ್ ಬಂದುಬಿಡುತ್ತೆ. ಹೇಗೆ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ 2 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಇದೆ, ಇಲ್ಲಾಂದರೆ 4 ಮಾರ್ಕ್ಸ್ ಇದೆ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಇದು ಸ್ವಲ್ಪ ವೇರಿ ಆಗ್ಬೋದು. ಬಟ್ ನಾನು ಅಪ್ರಾಕ್ಸಿಮೇಟ್ಲಿ ಪ್ರೀವಿಯಸ್ ಇರೋ ಕ್ವಶನ್ ಪೇಪರ್ಸ್ನ ನೋಡಿ ಇಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನಾನು ಬ್ಲೂ ಪ್ರಿಂಟ್ ಥರ ಕೊಡ್ತಾ ಇದ್ದೀನಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸು ನಿಮ್ಗೆ ಏನಾಗಿದೆ ಅಂದರೆ 14 ಅವರ್ಸ್ ಇದೆ. ಸೊ ನಿಮ್ಗೆ ನಿಯರ್ಲಿ ಅಲ್ಲಿ 36 ಮಾರ್ಕ್ಸು ಬರುತ್ತೆ. ಹೇಗೇನು ಅದರಲ್ಲಿ 10 ಅವರ್ಸ್ ಪಾರ್ಟ್ 1ನಲ್ಲಿ 26 ಬರುತ್ತೆ, ಪಾರ್ಟ್ 2ನಲ್ಲಿ 10 ಮಾರ್ಕ್ಸ್ ಬರುತ್ತೆ. ಆ ಥರ ಇಂಡಸ್ಟ್ರಿಯಲ್ ಮೆಟೀರಿಯಲ್ ಎರಡೂ ಸೇರಿದ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ 30 ಮಾರ್ಕ್ಸ್ ಬರುತ್ತೆ. ಪಾರ್ಟ್ 1 14 ಮಾರ್ಕ್ಸ್ ಇರುತ್ತೆ, ಪಾರ್ಟ್ 2 16 ಮಾರ್ಕ್ಸ್ ಇರುತ್ತೆ. ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಅದು 10 ಮಾರ್ಕ್ಸ್ ಇರುತ್ತೆ. ಕೆಮಿಸ್ಟ್ರಿ ಆಫ್ ನ್ಯೂರ್ ಮೆಟೀರಿಯಲ್ಸ್ ಇದೆ, ಅದು 26 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಕೂಡ್ಕೊಂಡು ನಿಮ್ಗೆ ಏನಾಗುತ್ತೆ 100 ಕ್ವಶನ್ ಪೇಪರು 102 ಮಾರ್ಕ್ಸ್ ಇರುತ್ತೆ. ಅದನ್ನು ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ ಫಾರ್ ಮಿಕ್ಕಿದೆಲ್ಲ ನಿಮಗೆ ಚಾಯ್ಸ್ ಇರುತ್ತೆ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಫೈನಲ್ ಇಯರಲ್ಲಿ ಇದ್ದೀರಾ. ಸೊ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇರುತ್ತೆ. ಪಾರ್ಟ್ ಎ 2 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 6 ಇರುತ್ತೆ. ಅದನ್ನು 2+2 ಅಂತ ಮಾಡ್ಬೋದು, ಇಲ್ಲಾಂದರೆ 4+2 ಮಾಡ್ಬೋದು, ಇಲ್ಲಾಂದರೆ 3+2 ಮಾಡ್ಬೋದು. ಜನರಲಿ 4+2 ಅದನ್ನು ಮಾಡಿರ್ತಾರೆ. ಸೊ ಅಲ್ಲೇನಾಗಿರುತ್ತೆ, ಪಾರ್ಟ್ ಎನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಎನಲ್ಲಿ 12 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 24 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಬಿನಲ್ಲಿ ನಿಮ್ಗೆ ಏನಾಗಿರುತ್ತೆ 13 ಕ್ವಶನ್ಸ್ ಇರುತ್ತೆ, 78 ಮಾರ್ಕ್ಸ್ ಬರುತ್ತೆ. ಸೊ 1 or 2 ಇರುತ್ತೆ. ಆ್ಯಕ್ಚುಲಿ ನೀವು ಪಾರ್ಟ್ ಎನಲ್ಲಿ ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 9 ಕ್ವಶನ್ಸ್. ಪಾರ್ಟ್ ಬಿನಲ್ಲಿ ನೀವೇನು ಮಾಡ್ತೀರಾ ಅಂತ, ಪಾರ್ಟ್ ಎನಲ್ಲಿ 8 ಕ್ವಶನ್ಸ್ ಆನ್ಸರ್ ಮಾಡ್ತೀರಾ, ಪಾರ್ಟ್ ಬಿನಲ್ಲಿ 9 ಕ್ವಶನ್ಸ್ ಅಂತ ಹೋಗ್ತೀರಾ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಯಾವ್ಯಾವ ಕ್ವಶನ್ಸ್ ಪೇಪರ್ನ ಹೇಗಾಗಿರುತ್ತೆ ಅಂತ. ಸೊ ನೀವು ಕ್ವಶನ್ ಪೇಪರ್ ಈ ಥರ ಇದೆ ಅಂತ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಈಸಿ ಆಗುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ನ ತೆಗಿತಾರೆ ಅವರು. ಸೊ ಕ್ವಶನ್ಸೂ ಅದೇ ಥರ ಇರುತ್ತೆ, ನೀವು ಹಾಗಾಗಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಕೋಬೇಕಾಗತ್ತೆ, ಅಗೇನ್ CBCS ಇದೆಯಾ ಅಂತ ನೋಡ್ಕೋಬೇಕು, ಫ್ರೆಶ್ ಆ್ಯಂಡ್ ರಿಪೀಟರ್ಸ್ ಇದೆಯಾ ಅಂತ ನೋಡ್ಕೋಬೇಕು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆಯಾ ಅಂತ ನೋಡ್ಕೋಬೇಕು. ಅದೆಲ್ಲ ನೀವೇನು ಮಾಡ್ಕೋಬೇಕಾಗತ್ತೆ, ಓದ್ಕೋಬೇಕಾಗತ್ತೆ. ಸೊ ಜೊತೆಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ. ಈಚ್ ಕ್ವಶನ್ ಪೇಪರ್ ಕ್ಯಾರೀಸ್ 2 ಪಾರ್ಟ್ಸ್, ಪಾರ್ಟ್ ಎ ಪಾರ್ಟ್ ಬಿ ಇದೆ ಅಂತ. 12 ಕ್ವಶನ್ಸ್ ಇರುತ್ತೆ. 12ಅಲ್ಲಿ ನೀವು ಗೋಯಿಂಗ್ ಟು ಆನ್ಸರ್ ಓನ್ಲಿ 8, 16 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಬಿನಲ್ಲಿ 13 ಕ್ವಶನ್ಸ್ ಇರುತ್ತೆ, 9 ಕ್ವಶನ್ಸ್ ಆನ್ಸರ್ ಮಾಡ್ತೀರಾ, 54 ಇರುತ್ತೆ. ಎರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನಿಮಗೆ 70 ಮಾರ್ಕ್ಸ್ ಬರುತ್ತೆ, ಮ್ಯಾಕ್ಸಿಮಮ್ 70 ಮಾರ್ಕ್ಸ್ ಇರುತ್ತೆ. ಸೊ ಇದು ಸಿನ್ಸ್ ಇಟ್ಸ್ ಎ ಕೆಮಿಸ್ಟ್ರಿ ಪೇಪರ್, ಸೊ ಎಲ್ಲೆಲ್ಲಿ ಈಕ್ವೇಷನ್ಸ್ ಇದೆಯೋ, ಎಲ್ಲೆಲ್ಲಿ ಡಯಾಗ್ರಾಮ್ಸ್ ಇದೆಯೋ ಅದನ್ನೆಲ್ಲ ಅಲ್ಲಿ ಕೊಟ್ಟರು ಪ್ರತಿಯೊಂದು ಕ್ವಶನಲ್ಲೂ ಅವ್ರು ಪ್ರಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರೇನು ಹೇಳ್ತಾರೆ, ಜನರಲ್ ಆಗಿ ಹೇಳ್ಬಿಡ್ತಾರೆ, ಪಾರ್ಟ್ ಎ ಪಾರ್ಟ್ ಬಿ ಕಂಪಲ್ಸರಿ 2 ಪಾರ್ಟು ಆನ್ಸರ್ ಮಾಡಬೇಕು. ಎಲ್ಲೆಲ್ಲಿ ಡಯಾಗ್ರಾಮ್ಸು ಕೆಮಿಕಲ್ ಈಕ್ವೇಷನ್ಸು ರಿಕ್ವೈರ್ ಇದೆಯೋ ಅಲ್ಲೆಲ್ಲ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ನೀವೆಲ್ಲ ಗಿವ್ ಈಕ್ವೇಷನ್ ಅಂತ ಕೊಟ್ಟಿಲ್ಲ, ಹಾಗಾಗಿ ನಾನು ಈಕ್ವೇಷನ್ ಬರೆಯೋಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಈಕ್ವೇಷನ್ಸ್ ನೆಸಸರಿ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನೀವೇನು ಮಾಡಬೇಕಾಗುತ್ತೆ, ಈಕ್ವೇಷನ್ಸ್ನ ಬರೀಬೇಕಾಗತ್ತೆ. ನಾನು ಇವತ್ತು 2017 ಕ್ವಶನ್ ಪೇಪರ್ ಏನಿತ್ತಲ್ಲ ಅದನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಎಂಟೈರ್ 102 ಮಾರ್ಕ್ಸ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀನಿ ಅಂತಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಅದನ್ನು ಕಟ್ ಡೌನ್ ಮಾಡೋದಕ್ಕೆ ನಾನು ಬರೀ ಇವತ್ತು ಪಾರ್ಟ್ ಎನಲ್ಲಿ ಬರುವಂಥ 12 ಕ್ವಶನ್ಸ್ ಏನಿದೆಯಲ್ಲ ಅದನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ 4 ಮಾರ್ಕ್ಸ್ ಕ್ವಶನ್ಸು ಅಥವಾ 6 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಹಾಗೆ ನಿಮ್ಗೆ ಗೊತ್ತು, ಪಾರ್ಟ್ ಎನಲ್ಲಿ 12 ಕ್ವಶನ್ಸ್ ಇರುತ್ತೆ. ಯು ಆರ್ ಗೋಯಿಂಗ್ ಟು ಆನ್ಸರ್ 8 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 2. ಸೊ ನಿಮಗೆ ಆ ಮಾರ್ಕ್ಸ್ ಎಷ್ಟಿರ್ತಾರೆ ಅದರ ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಅಗೇನ್ ಬರೀಬೇಕಾದ್ರೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಯು ಹ್ಯಾವ್ ಟು ಬಿ ವೆರಿ ಕಾಮಾಗಿ ಬರೀಬೇಕಾಗತ್ತೆ. ಅಗೇನ್ ನಾವು ಈಕ್ವೇಷನ್ಸ್ನ ಬರೀಬೇಕಾದ್ರೆ ಕೆಮಿಸ್ಟ್ರಿನಲ್ಲಿ ಏನಾಗುತ್ತೆ, ಯಾವಾಗೂ ಹೇಳ್ತಿರ್ತಾರೆ ಹುಡುಗರು, ನಾವೆಲ್ಲ ಬರೆದಿದ್ದೀವಿ ಆದರೆ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಮಾರ್ಕ್ಸ್ ಬಂದಿಲ್ಲ ಅಂತಲ್ಲ, ನೀವು ಮಾರ್ಕ್ಸ್ ಬರೋ ಥರ ಬರೀಬೇಕಾಗತ್ತೆ. ಸೊ ನಾವು ಏನು ಅಂತಂದರೆ, ನಿಮ್ಮ ಎವ್ಯಾಲ್ಯೂಯೇಟರ್ ಯಾರು ಇರ್ತಲ್ಲ, ನಿಮ್ಮ ಪೇಪರ್ ಯಾರು ಕ್ಯಾರೆಕ್ಷನ್ ಮಾಡ್ತಿರ್ತಾರಲ್ಲ ಅವರು ನಿಮಗೆ ಮುಖತಃ ನೋಡಿರೋದಿಲ್ಲ ನಿಮ್ಮನ್ನ. ಸೊ ಅವರು ನೀವು ಎಷ್ಟು ಇಂಟೆಲಿಜೆಂಟು, ನಿಮಗೆ ಸಬ್ಜೆಕ್ಟ್ ಅರ್ಥ ಆಗಿದೆಯಾ, ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಅಂತ ಗೊತ್ತಾಗೋದು ಹೆಂಗೆ ಅಂದರೆ ಥ್ರೂ ಯುವರ್ ಆನ್ಸರ್ಸ್. ಸೊ ನೀವು ಹೆಂಗೆ ಆನ್ಸರ್ಸ್ ಬರೀಬೇಕು ಅಂದರೆ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ವಾಟ್ ದ ಎಕ್ಸಾಮಿನರ್, ವಾಟ್ ದ ಎವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ಸ್, ಆ ಆನ್ಸರ್ನ ಬರೀಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ಏನೋ ಗೊತ್ತಿದೆ ಅಂತಂದರೆ ಅದಕ್ಕೆ ರಿಲೇಟ್ ಆಗದಲ್ಲೇ ಬರೆದ್ರೆ ಅವ್ರೇನು ಮಾಡ್ತಾರೆ, ಮಾರ್ಕ್ಸ್ ಕೊಡೋದು ಕಷ್ಟ ಆಗುತ್ತೆ. ನೀವು ಏನೇನೋ ಬರೆದಿದ್ರೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಸೊ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ಕ್ವಶನ್ ಏನು ಡಿಮ್ಯಾಂಡ್ ಮಾಡುತ್ತಲ್ಲ ಆ ರೀತಿ ನೀವು ಬರೀಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕಾಮಾಗಿ ಕ್ವಶನ್ ಪೇಪರ್ನ ಓದಬೇಕಾಗತ್ತೆ. ಕೊಟ್ಟಿದ ತಕ್ಷಣ ದಡ ಅಂತ ಕ್ವಶನ್ ಪೇಪರ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಫಸ್ಟ್ ಏನು ಮಾಡಬೇಕಾಗುತ್ತೆ, ಚಾಯ್ಸ್ ಇರೋದಕ್ಕೋಸ್ಕರ 12 ಕ್ವಶನ್ಸ್ ಇದೆ, ಅದರಲ್ಲಿ ನಾನು ಎಷ್ಟು ಆನ್ಸರ್ ಮಾಡಬೇಕು, ಓನ್ಲಿ 8 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಹೇಗೆ ಆನ್ಸರ್ ಮಾಡಬೇಕು, ಯಾವುದು ನನಗೆ ಬರೆಯುವಂಥದ್ದು ಕಡಿಮೆ ಇರುತ್ತೆ ನನಗೆ ಅಥವಾ ಪರ್ಫೆಕ್ಟಾಗಿ ನನಗೆ ಗೊತ್ತಿದೆ, ಸೊ ಅದ್ರ ಬಗ್ಗೆ ನಾನು ಬರೆದ್ರೆ ನನಗೆ ಈಸಿಯಾಗಿ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಸೊ ನೀವು ಔಟ್ ಆಫ್ 12 ಕ್ವಶನ್ಸು ಏನು ಮಾಡ್ಕೋಬೇಕಾಗುತ್ತೆ, ಫಸ್ಟು 8 ಕ್ವಶನ್ಸ್ನ ನೀವು
ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವ್ದು ಬರಿತೀನಿ, ನನಗೆ ಯಾವ್ದು ಪಕ್ಕ ಗೊತ್ತಿದೆ, ನನಗಿದು ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಅಥವಾ ಕೆಲವು ಸಲ ಏನಾಗುತ್ತೆ ಅಂದರೆ ಕ್ವಶನ್ ಏನು ಮಾಡುತ್ತೆ, ತುಂಬ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ, ಎಕ್ಸ್ಪ್ಲನೇಷನ್ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ. ನಿಮ್ಗೆ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂದರೆ ಬಿಡ. ಕೆಲವೊಂದಕ್ಕೆ ಏನಾಗುತ್ತೆ, ಸಿಂಪಲ್ ಆನ್ಸರ್ಸ್ ಇರುತ್ತೆ, ಅದು ನಾನು ಈಸಿಯಾಗಿ ನಂಗೆ ಟೈಮ್ ಸೇವ್ ಆಗುತ್ತೆ, ಈಸಿಯಾಗಿ ಬರುತ್ತೆ. ಬಟ್ ಪ್ರೊವೈಡೆಡ್ ದಟ್ ಯು ನೋ ದಿ ಆನ್ಸರ್ ಫಾರ್ ದಟ್. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಔಟ್ ಆಫ್ 12 ಕ್ವಶನ್ಸ್ 8 ಕ್ವಶನ್ಸ್ ನಾನು ಚೂಸ್ ಮಾಡ್ಕೋಬೇಕಾಗತ್ತೆ. ಚೂಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಸೊ ಯು ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಎಲ್ಲ ಕ್ವಶನ್ 12 ಕ್ವಶನ್ಸು ನೀವೇನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಕಣ್ಣು ಮುಚ್ಕೊಂಡು ನಿಮಗೆ ಯಾವುದು ಈ 12 ಕ್ವಶನಲ್ಲಿ ನನಗೆ ಯಾವುದು ಪಕ್ಕಾ ಆನ್ಸರ್ಸ್ ನನಗೆ ಗೊತ್ತಿದೆ, ಇದನ್ನು ಬರೆದ್ರೆ ನಾನು ಫುಲ್ ಮಾರ್ಕ್ಸ್ ನನಗೆ ಬರುತ್ತೆ, ಅರ್ಧ ಗೊತ್ತಿರೋದನ್ನು ಬರೆಯೋದಿಲ್ಲ. ಸೊ ಅದನ್ನು ನೀವೇನು ಮಾಡಬೇಕಾಗತ್ತೆ, ಯೋಚನೆ ಮಾಡಿ ಆಮೇಲೆ ಬರೆಯೋಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಫಸ್ಟ್ ಕ್ವಶನ್ ಇರುತ್ತೆ, ಇದು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಲು ಇದೆ. ಫಸ್ಟ್ ಕ್ವಶನ್ ಇದೇ ಇರುತ್ತೆ. ಗಿವ್ ದಿ IUPAC ನೇಮ್ಸ್ ಆಫ್ ದಿ ಫಾಲೋಯಿಂಗ್ ಕಾಂಪ್ಲೆಕ್ಸಸ್ ಅಂತ 2 ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ಅದ್ರದ್ದು ನೇಮಿಂಗ್ ಕೇಳ್ತಾರೆ. ಸೊ ಇದು 1+1 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕಾಪರ್ NH3 4 times SO4 ಅದನ್ನು ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ. ಸೊ ಕಾಂಪ್ಲೆಕ್ಸಸ್ನ ನೇಮ್ ಮಾಡಬೇಕಾದ್ರೆ ಯಾವಾಗೂ ನೀವೇನು ಮಾಡಬೇಕಾಗತ್ತೆ ಅಂದರೆ ಕೆಟಯಾನ್ನ ಫಸ್ಟ್ ನೇಮ್ ಮಾಡಬೇಕಾಗತ್ತೆ. ಕೆಟಯಾನ್ ಇಲ್ಲ ಅಂತಂದರೆ ಕಾಂಪ್ಲೆಕ್ಸ್ನ ನೇಮ್ ಮಾಡಬೇಕಾಗತ್ತೆ. ಕಾಂಪ್ಲೆಕ್ಸಲ್ಲಿರುವಂಥ ಸ್ಪಿಯರ್ನ ನೇಮ್ ಮಾಡಬೇಕಾಗತ್ತೆ. ಅಲ್ಲಿ ನೀವು ಲಿಗ್ಯಾಂಡ್ಸ್ನ ಫಸ್ಟು ಆನ್ಸರ್ ನೇಮ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಮೆಟ್ಲ್ ಯಾವುದಿದೆಯಲ್ಲ ಅದನ್ನು ಹೇಳಬೇಕಾಗತ್ತೆ. ಮತ್ತು ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಹೇಳಬೇಕಾಗತ್ತೆ. ನೆಕ್ಸ್ಟು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಆಮೇಲೆ ಹೊರಗಡೆ ಬ್ರ್ಯಾಕೆಟ್ ಒಳಗಡೆ ಇರುವಂಥದ್ದು ಕಾಂಟ್ರಾಯನ್ನ ನೀವು ನೇಮ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒಂದು ತೊಗೊಂಡ್ರೆ ಟೆಟ್ರಾ ಅಮೈನ್ ಕಾಪರ್ ಟು ಸಲ್ಫೇಟ್ ಅಂತಿದೆ. ಸೊ ನಮ್ಗೆ ಏನಾಗ್ತಿದೆ, ಲಿಗ್ಯಾಂಡ್ ಆನ್ಸರ್ ಮಾಡಬೇಕು. ಒಂದೇ ಒಂದು ಲಿಗ್ಯಾಂಡ್ ಇದೆ, 2 ಲಿಗ್ಯಾಂಡ್ ಇದ್ದರೆ ಆಲ್ಫಾಬೆಟಿಕಲ್ ಆರ್ಡರ್ನ ಅರೇಂಜ್ ಮಾಡಬೇಕಾಗುತ್ತೆ. ಅಲ್ಲಿ ಕೊಟ್ಟಿರೋದು ಒಂದೇ ಆಗಿರೋದಕ್ಕೋಸ್ಕರ ಸೊ ನಾನೇನು ಮಾಡ್ತೀನಿ, ಅಮೈನ್ ಅಂತಿದೆ. NH3ಗೆ ನಾವೇನಂತ ಕರಿತೀವಿ, ಅಮೈನ್ ಅಂತ ಕರಿತೀವಿ. ಸೊ ಅದೆಷ್ಟಿದೆ, 4 ಇದೆ. ಹಾಗಾಗಿ ಅದನ್ನೇನಂತ ಕರಿತೀನಿ, ಟೆಟ್ರಾ ಅಮೈನ್ ಕಾಪರ್. ಇದೇನಾಗಿದೆ 2 ಸ್ಟೇಟಲ್ಲಿದೆ. ಸೊ ನಂಗೆ ಹೆಂಗೆ ಗೊತ್ತಾಯಿತು ಸ್ಟೇಟ್ 2 ಇದೆ ಅಂತಂದರೆ, ನನಗೆ ಇದ್ರದ್ದು ಏನಾಗಿದೆ, ಲಿಗ್ಯಾಂಡು ನ್ಯೂಟ್ರಲ್ ಲಿಗ್ಯಾಂಡ್ ಇದೆ, ಅದ್ರ ಮೇಲೆ ಚಾರ್ಜ್ ಏನಿರುತ್ತೆ 0 ಇರುತ್ತೆ. ಸೊ ಸಲ್ಫೇಟ್ ಮೇಲೆ ಚಾರ್ಜ್ ಏನಿದೆ 2- ಇದೆ. ಸೊ ಅದನ್ನು ಬ್ಯಾಲೆನ್ಸ್ ಆಗಬೇಕು ಅಂದರೆ ಕಾಪರ್ ಮೇಲೆ ಏನಾಗಿರಬೇಕು 2+ ಇರಬೇಕು. ಸೊ ಹಾಗಾಗಿ 2 ಸಲ್ಫೇಟ್ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ನೀವೇನಾಗುತ್ತೆ ಅಂದರೆ ಟೆಟ್ರಾಮೈನ್ ಕಾಪರ್ 2 ಸಲ್ಫೇಟ್ ಆಗುತ್ತೆ. ಸೊ ಅದೇ ಥರ ನೀವು 2ನೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಲ್ಲಿ ಕೊಬಾಲ್ಟ್ ಕೊಟ್ಟಿದ್ದಾರೆ, ಮತ್ತು 3 ವಾಟರ್ ಇದೆ, ಮತ್ತು 3 ಅಮೈನ್ ಲಿಗ್ಯಾಂಡ್. ಸೊ ಮುಂಚೆನೇ ಹೇಳಿದಂಗೆ ಇಲ್ಲಿ 2 ಲಿಗ್ಯಾಂಡ್ ಇರೋದಕ್ಕೋಸ್ಕರ ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ, ನೀವು ಲಿಗ್ಯಾಂಡ್ನ ನೇಮ್ ಮಾಡಿ ಅಂತಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಅದನ್ನು ಜೋಡಿಸ್ಕೋಬೇಕಾಗತ್ತೆ. ಸೊ ಫಸ್ಟ್ ನಮಗೆ ಅಮೈನ್ ಅಂತ ಹೇಳ್ತೀವಿ, NH3ಗೆ ಅಮೈನ್ ಅಂತ ಹೇಳ್ತಾರೆ. ಅದೇ ಥರ ವಾಟರ್ಗೆ ಇದಕ್ಕೆ ಅಕ್ವಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಟೆಟ್ರಾಮೈನ್ 2 ಎಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಅದರ ಅಕ್ವಾದಲ್ಲಿ AQ ಬರ್ತಾ ಇದೆ, ಅಮೈನಲ್ಲಿ ಏನಾಗ್ತದೆ AM ಬರ್ತಾ ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಫಸ್ಟು ಅಮೈನ್ನ ನೇಮ್ ಮಾಡ್ತೀನಿ. ಅದೆಷ್ಟಿದೆ, 3 ಇದೆ. ಸೊ ಹಾಗಾಗಿ ಇದನ್ನು ನಾನು ಏನು ಹೇಳ್ತೀನಿ, ಟ್ರೈ ಅಮೈನ್, ಟ್ರೈ ಅಕ್ವಾ, ಕೋಬಾಲ್ಟ್ 3 ಕ್ಲೋರೈಡ್ ಅಂತ ಹೇಳ್ತೀನಿ. ಸೊ ಆ ರೀತಿ ನೀವೇನು ಮಾಡಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ ಏನಾಗುತ್ತೆ ಅಂತ. ಆ ಬ್ರ್ಯಾಕೆಟಲ್ಲಿ ಇರುವಂಥದ್ದು ಕಾಂಪ್ಲೆಕ್ಸ್ ಅಯಾನ್ದು ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಯಾವುದಿದೆಯಲ್ಲ ಅದ್ರ ಮೆಟ್ಲ್ ಅಯಾನು ಆಕ್ಸಿಡೇಷನ್ ಸ್ಟೇಟ್ ಬರೀತೀರಾ, ಅದನ್ನು ನೀವು ರೋಮನ್ ನಂಬರಲ್ಲಿ ಬರೀಬೇಕಾಗತ್ತೆ. ಸೊ ಅದನ್ನೆಲ್ಲ ನೆನ್ಪಿಟ್ಕೊಂಡಾಗತ್ತೆ. ಇದು ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ನೆಕ್ಸ್ಟ್ ರೈಟ್ ದಿ ಆಪ್ಟಿಕಲ್ ಐಸೋಮರ್ಸ್ ಆಫ್ ಕೋಬಾಲ್ಟ್ En3 3+ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಟ್ರಕ್ಚರ್ ಬರೀರಿ ಅಂತ ಹೇಳ್ತಿದ್ದಾರೆ. ಆಪ್ಟಿಕಲ್ ಐಸೋಮರ್ಸ್ ಅಂತಂದರೆ ಮಿರರ್ ಇಮೇಜಸ್ ಬರೀಬೇಕು, 2 ಬರೀಬೇಕು. ಒಂದೇ ಒಂದು ಸ್ಟ್ರಕ್ಚರ್ ಬರೆದ್ರೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಸೊ 2 ಸ್ಟ್ರಕ್ಚರ್ ಬರೆದು ಅದು ಹೇಗಾಗುತ್ತೆ ಅಂತ ನೀವು ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ವಾಟರ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕೇಳ್ತಾ ಇದ್ದಾರೆ. ದ ಅರೇಂಜ್ಮೆಂಟ್ ಆಫ್ ವೇರಿಯಸ್ ಲಿಗ್ಯಾಂಡ್ಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎಬಿಲಿಟಿ ಟು ಸ್ಪ್ಲಿಟ್ ಡಿ ಆರ್ಬಿಟಲ್ಸ್. ಸೊ ಅದಕ್ಕೆ ನಾನು ಏನಂತ ಕರಿತೀನಿ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತೀನಿ. ಅಂದ್ರೇನು, ಐ ಆಮ್ ಗೋಯಿಂಗ್ ಟು ಅರೇಂಜ್ ಮೈ ಲಿಗ್ಯಾಂಡ್ಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಅದು 10DQ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಆ್ಯಸ್ ಎ ಹೋಲ್ ಇದಕ್ಕೆ 2 ಮಾರ್ಕ್ಸ್ಗೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ, ಸಿಸ್-ಪ್ಲಾಟಿನ್ ಇಸ್ ಯೂಸ್ಡ್ ಇನ್ ಕ್ಯಾನ್ಸರ್ ಥೆರಪಿ ಬಟ್ ನಾಟ್ ಟ್ರಾನ್ಸ್-ಪ್ಲಾಟಿನ್ ವೈ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಸ್-ಪ್ಲಾಟಿನ್ನ ಕ್ಯಾನ್ಸರ್ ಇದರಲ್ಲಿ ಯೂಸ್ ಮಾಡ್ತಾರೆ, ಟ್ರಾನ್ಸ್ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಗೊತ್ತಿದೆ. ಯಾವುದೇ ಒಂದು ನೀವು ಸ್ಟೀರಿಯೋ ಐಸೋಮರ್ಸ್ನ ತೊಗೊಂಡ್ರೆ ಬಯಾಲಜಿಕಲಿ ದೇ ಕೆಮಿಕಲಿ ಸೇಮ್ ಇರ್ತವೆ, ಫಿಸಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ, ಬಯಾಲಜಿಕಲಿ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಸೊ ಅಂಥ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತೀವಿ. ಅದು ಜೊಮೆಟ್ರಿಕಲ್ ಐಸೋಮರ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಆಪ್ಟಿಕಲ್ ಐಸೋಮರ್ಸ್ ಆಗಿರ್ಬೋದು. ಸೊ ದೇ ಗೋಯಿಂಗ್ ಟು ಹ್ಯಾವ್ ದ ಡಿಫ್ರೆಂಟ್ ಬಯಾಲಜಿಕಲ್ ಆ್ಯಕ್ಟಿವಿಟಿ. ಇಲ್ಲಿ ನಮ್ಗೆ ಏನಾಗುತ್ತೆ, ಸಿಸ್-ಪ್ಲಾಟಿನ್ದು ಏನಾಗಿದೆ, ಅದು ಬಿಸ್ ಅಮೈನ್ ಕಾಂಪ್ಲೆಕ್ಸ್, ಅದನ್ನು ಬ್ಲಡ್ ಕ್ಯಾನ್ಸರ್ ಆ ಟ್ರೀಟ್ಮೆಂಟ್ಗೆ ಅದನ್ನು ಯೂಸ್ ಮಾಡ್ತಾರೆ. ಅದೇನಾಗುತ್ತೆ ಅಂದರೆ ಸಿಸ್-ಪ್ಲಾಟಿನ್ನ ನಾವು ಇಂಜೆಕ್ಟ್ ಮಾಡಿದ ತಕ್ಷಣ ಲೋ ಕಾನ್ಸಂಟ್ರೇಷನಲ್ಲಿ ಇಂಜೆಕ್ಟ್ ಮಾಡಿದ್ರೆ ಅದೇನಾಗುತ್ತೆ, DNA ಬೈಂಡ್ ಆಗುತ್ತೆ. ಆ ಕ್ಲೋರೋ ಏನಿದೆಯಲ್ಲ ಅದು ಅಬಂಡೆಂಟ್ ಆಗಿರುತ್ತೆ, ಅದು ಏನಾಗುತ್ತೆ ಅಲ್ಲಿ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನ ಏನಾಗುತ್ತೆ, ನನಗೆ
DNA ಹೋಗಿ ಅದು ಲಿಂಕ್ ಆಗುತ್ತೆ. ಎಲ್ಲಿ ಲಿಂಕ್ ಆಗುತ್ತೆ ಅಂದರೆ ನೈಟ್ರೋಜನ್ ಆಟಮ್ ಆಫ್ ದಿ ಗುಯಾನೈನ್ ಬೈ ಕೋಆರ್ಡಿನೇಷನಲ್ಲಿ ಅದು ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಲಿಂಕ್ ಆದಾಗ ಏನಾಗುತ್ತೆ ಅಂತಂದರೆ ಸೆಲ್ ಡಿವಿಷನ್, ನಿಮ್ಗೆ ಗೊತ್ತು ಕ್ಯಾನ್ಸರ್ ಯಾವಾಗ ಆಗುತ್ತೆ ಅಂದರೆ ಕ್ಯಾನ್ಸರ್ ಇಸ್ ನಥಿಂಗ್ ಬಟ್ ಸೆಲ್ ಡಿವಿಷನ್. ಆ ಸೆಲ್ ಡಿವಿಷನ್ ಅದೇನು ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಮಾಡ್ಕೋಬೋದು. ಸೊ ಇಲ್ಲಿ ಡಯಾಗ್ರಾಮಲ್ಲಿ ನೋಡಿ, ನಾನು DNA ಏನು ಮಾಡ್ತಾ ಇದ್ದೀನಿ, ಸಿಸ್-ಪ್ಲಾಟಿನ್ನ ಹಾಕ್ತಾ ಇದ್ದೀನಿ. ಹಾಕಿದಾಗ ಏನಾಗುತ್ತೆ, ಅದು DNA ಸ್ಟ್ಯಾಂಡ್ಗೆ ಹೋಗಿ ಕಾಂಪ್ಲೆಕ್ಸ್ ಕೋಆರ್ಡಿನೇಟ್ ಆಗಿ 2 Cl ಗ್ರೂಪ್ ಹೋಗ್ಬಿಟ್ಟು ಅಲ್ಲೇನಾಗುತ್ತೆ ನಿಮಗೆ ವಾಟರ್ ಆಗಿ ಲಿಂಕ್ ಆಗುತ್ತೆ. ದಟ್ ಇನ್ ಟರ್ನ್ ಲಿಂಕ್ ಟು ದಿ ನೈಟ್ರೋಜನ್ ಆಫ್ ದಿ ಗುಯಾನೈನ್ ಬೇಸ್ಗೆ ಲಿಂಕ್ ಆಗುತ್ತದು. ಸೊ ಹಾಗೆ ಲಿಂಕ್ ಆದಾಗ ಏನಾಗುತ್ತೆ, ಅದು 33 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಸೆಲ್ ಡಿವಿಷನ್ ಆಗೋದನ್ನು ಅದು ಪ್ರಿವೆಂಟ್ ಮಾಡುತ್ತೆ. ಅದೇ ನಾನು ಟ್ರಾನ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಸಿಸ್ಸಲ್ಲಿ ಏನಾಗುತ್ತೆ, ದೇ ಆರ್ ಇದು Cl ಗ್ರೂಪ್ ಏನಾಗುತ್ತೆ, ದೇ ಆರ್ ದಿ ಸೇಮ್ ಸೈಡ್. ಸೊ ಹಾಗಾಗಿ ನನಗೆ ಕೋಆರ್ಡಿನೇಟ್ ಮಾಡ್ಕೊಳ್ಳೋಕ್ಕೆ DNA ಸ್ಟ್ಯಾಂಡ್ಗೆ ಈಸಿ ಆಗುತ್ತೆ. ಅದೇ ನಾನು ಟ್ರಾನ್ಸ್ ತೊಗೊಂಡೆ ಅಂತ ಇಟ್ಕೊಳ್ಳೋಣ, ಅಲ್ಲೇನಾಗುತ್ತೆ ಅಂದರೆ ದೇ ಆರ್ ಅರೇಂಜ್ಡ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ಅಲ್ಲಿ ಏನಾಗುತ್ತೆ, ಕೋಆರ್ಡಿನೇಟ್ ಮಾಡೋವಂಥದ್ದು ಕಷ್ಟ ಆಗುತ್ತೆ, 33 ಡಿಗ್ರಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಸಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ ಬಟ್ ನಾಟ್ ದಿ ಆನ್ಸರ್. ಡಿಫೈನ್ ದಿ ಹಾರ್ಡ್ನೆಸ್ ಆಫ್ ಅಬ್ರಸಿವ್, ಆನ್ ವಾಟ್ ಸ್ಕೇಲ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಅಂತ ಕೇಳ್ತಿದ್ದಾರೆ. ಇಟ್ಸ್ ಎಬಿಲಿಟಿ ಆಫ್ ಅನ್ ಅಬ್ರಸಿವ್ ಟು ಸ್ಕ್ರಾಚ್ ದಿ ಅದರ್ ಸಬ್ಸ್ಟೆನ್ಸಸ್ ಆರ್ ಟು ಗೆಟ್ ಸ್ಕ್ರಾಚ್. ಸೊ ಅಬ್ರಸಿವ್ಸ್ ಅಂದರೆ ಏನು, ಅಥವಾ ಹಾರ್ಡ್ನೆಸ್ ಆಫ್ ದಿ ಅಬ್ರಸಿವ್ ಅಂದರೆ ಏನು, ಅಬ್ರಸಿವ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಇನ್ ಆರ್ಡರ್ ಟು ಮೇಕ್ ಎ ಫೈನ್ ಸರ್ಫೇಸ್ ಬೇಕು ಅಂತ ಅಬ್ರಸಿವ್ಸ್ನ ಯೂಸ್ ಮಾಡ್ತೀವಿ. ಅದನ್ನು ತಿಕ್ಕೋದಕ್ಕೆ, ಉಜ್ಜೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಹಾರ್ಡ್ನೆಸ್ ಏನು ಅಂತಂದರೆ, ನಾವು ಯಾವ ಮೆಟೀರಿಯಲ್ದ ನಾವು ಸ್ಕ್ರ್ಯಾಚ್ ಮಾಡ್ತಾ ಇದೀವಲ್ಲ ಆ ಮೆಟೀರಿಯಲ್ ಸ್ಟ್ರಾಂಗ್ ಆಗಿರಬೇಕು, ಹಾರ್ಡ್ ಆಗಿರಬೇಕು. ಅದೇ ಪೀಸ್ ಆಯಿತು ಅಂದರೆ ಅದು ಬೇರೆ ಮೆಟೀರಿಯಲ್ನ ಸ್ಕ್ರ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ, ಹಾರ್ಡ್ನೆಸ್ ಆಫ್ ಎನ್ ಅಬ್ರಸಿವ್ ಅಂತ ಹೇಳ್ತೀವಿ. ಇಟ್ಸ್ ಅನ್ ಎಬಿಲಿಟಿ ಆಫ್ ಎನ್ ಅಬ್ರಸಿವ್ ಟು ಸ್ಕ್ರ್ಯಾಚ್ ಅದರ್ ಮೆಟೀರಿಯಲ್ಸ್ ಆರ್ ಗೆಟ್ ಸ್ಕ್ರ್ಯಾಚ್ಡ್ ಅಂಥದಕ್ಕೆ ಏನಂತ ಕರಿತೀವಿ, ಹಾರ್ಡ್ನೆಸ್ ಅಂತ ಹೇಳ್ತೀವಿ. ಅದನ್ನು ಯಾವುದರಲ್ಲಿ ಮೆನ್ಷನ್ ಮಾಡ್ತಾರೆ ಅಂದರೆ, ಮೌಸ್ ಸ್ಕೇಲಲ್ಲಿ ಹಾರ್ಡ್ನೆಸ್ನ ಯಾವಾಗ ಮೌಸ್ ಸ್ಕೇಲಲ್ಲಿ ಇರುತ್ತೆ, ಅದು 0 to 10 ನಿಮಗೆ ಇರ್ತಾ ಹೋಗೋದು, ಅದರಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ಡೈಮಂಡ್ಗೆ ಮ್ಯಾಕ್ಸಿಮಮ್ ಇರುತ್ತೆ, ಮಿನಿಮಮ್ಮು ಟಾಲ್ಕ್ಗೆ ಇರುತ್ತೆ. ಸೊ ಅದನ್ನು ಕೇಳಿದರೆ ಕೆಲವು ಸಲ ಕ್ವಶನ್ ಪೇಪರ್ಲಿ, ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ಅ ಸ್ಪ್ಯಾಲಿಂಗ್ ಇನ್ ದಿ ರಿಫ್ರಾಕ್ಟ್ರೀಸ್, ಹೌ ಇಟ್ ಕ್ಯಾನ್ ಬಿ ಮಿನಿಮೈಸ್ಡ್ ಅಂತ ಕೇಳ್ತಿದ್ದಾರೆ. ಸ್ಪ್ಯಾಲಿಂಗ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ, ಅದು ರಿಫ್ರಾಕ್ಟ್ರೀಸಲ್ಲೇ ಬರುತ್ತೆ. ಸ್ಪ್ಯಾಲಿಂಗ್ ಇಸ್ ಡಿಫೈನ್ಡ್ ಆಸ್ ದಿ ಬ್ರೇಕಿಂಗ್ ಆಫ್ ದಿ ರಿಫ್ರಾಕ್ಟರಿ ಬ್ರಿಕ್ in surface to such extent that pieces fall away, leaving the new surface of the brick material exposed. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪ್ಯಾಲಿಂಗ್ ಅಂತ ಹೇಳ್ತೀವಿ. ಸೊ ಏನಾಗ್ತಾ ಇದೆ, ನಾವು ಈಗ ರಿಫ್ರಾಕ್ಟ್ರೀಸ್ ಇದೆ, ರಿಫ್ರಾಕ್ಟ್ರೀಸ್ನ ಯೂಶಲಿ ಏನು ಮಾಡಿರ್ತಾರೆ, ಫರ್ನೇಸಸಲ್ಲಿ ಲೈನಿಂಗ್ ಮಾಡಿರ್ತಾರೆ ಇನ್ಸೈಡ್. ಸೊ ನನಗೆ ಏನಾಗಬೇಕು, ಅಲ್ಲಿ ಅದೇನಾಗುತ್ತೆ ಅಂತಂದರೆ, ಕೆಲವು ಸಲ ಹೋಲ್ ಇದ್ದಾಗ, ಅಥವಾ ನಮ್ದು ಏನು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಲ್ಲ ನಾವು ನಮ್ಮದು ರಿಫ್ರಾಕ್ಟ್ರೀಸ್ನಲ್ಲಿ, ಅದು ಅಸ್ಲಿಕ್ ಇರ್ಬೋದು, ಬೇಸಿಕ್ ಇರ್ಬೋದು, ಅದೇನಾದರೂ ಹೋಗಿ ಅಲ್ಲೇನಾಗ್ಬೋದು ಅಂದರೆ, ಹೀಟ್ ಮಾಡ್ತಾ ಇದ್ದಾಗ ಅಲ್ಲೇನಾಗ್ಬೋದು ಅಂದರೆ ಕರ್ಕ್ಕೆ ಸುಟ್ಟು ಹಾಕ್ಬಿಡ್ಬೋದು. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಸ್ಪ್ಯಾಲಿಂಗ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಡ್ಯೂ ಟು ದಿ ಸಡನ್ ಚೇಂಜ್ ಇನ್ ದಿ ಟೆಂಪರೇಚರ್ ಆರ್ ಚೇಂಜ್ ಇನ್ ದಿ ಕಾಂಪೋಸಿಷನ್ ಡ್ಯೂ ಟು ದಿ ಆ್ಯಕ್ಷನ್ ಆಫ್ ಮೋಲ್ಟನ್ ಮೆಲ್ಟ್ಸ್ ಆ್ಯಂಡ್ ದಿ ಗ್ಲಾಸಸ್. ಸೊ ನನಗೇನಾಗಿದೆ, ಫರ್ನೆಸ್ ಇದೆ, ಆ ಫರ್ನೆಸ್ ಒಳಗಡೆ ಏನು ಮಾಡಿದ್ದೀನಿ, ರಿಫ್ರಾಕ್ಟ್ರೀಸ್ನ ಒಂದು ಲೈನಿಂಗ್ ಹಾಕಿದ್ದೀನಿ. ನಿಮಗೆ ಗೊತ್ತು, ರಿಫ್ರಾಕ್ಟ್ರೀಸ್ ಮೆಟೀರಿಯಲ್ ಅಂದರೆ ಇಟ್ ಕ್ಯಾನ್ ವಿಸ್ಟ್ಯಾಂಡ್ ಎ ವೆರಿ ಹೈ ಟೆಂಪರೇಚರ್ ವಿತೌಟ್ ಅಂಡರ್ಗೋಯಿಂಗ್ ಡಿಫಾರ್ಮೇಷನ್. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ನನ್ನ ಪಾತ್ರೆ ಒಳಗಡೆ, ನನ್ನ ಫರ್ನೆಸ್ ಒಳಗಡೆ ಏನು ಮಾಡಿದ್ದೀನಿ, ರಿಫ್ರಾಕ್ಟ್ರೀಸ್ನ ಲೈನ್ ಮಾಡಿದ್ದೀನಿ. ಅದ್ರ ಒಳಗಡೆ ಲೈನ್ ಆಗಿರೋ ಮೆಟೀರಿಯಲ್ ಒಳಗಡೆ ನಾನು ರಿಯಾಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಹೀಟ್ ಇಟ್ ಎ ವೆರಿ ಹೈ ಟೆಂಪರೇಚರ್. ಅಲ್ಲೇನೋ ಸಡನ್ ಚೇಂಜ್ ಆಗ್ಬೋದು, ಅಥವಾ ಮೋಲ್ಟನ್ ಮೆಟಲ್ಸ್ ಸ್ಲ್ಯಾಗ್ಸು ರಿಯಾಕ್ಟ್ ಆಗ್ತಾ ಇದ್ದಾಗ ಏನಾಗ್ಬೋದು, ಆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದಿ ರಿಫ್ರಾಕ್ಟ್ರಿ ಏನಾಗ್ಬೋದು, ಆ ರಿಫ್ರಾಕ್ಟ್ರಿ ಬ್ರಿಕ್ ಏನಾಗ್ಬೋದು, ಅದೇನಾಗ್ಬೋದು, ಸುಟ್ಟು ಕರಕಲಾಗ್ಬೋದು. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಸ್ಪ್ಯಾಲಿಂಗ್ ಅಂತ ಹೇಳ್ತೀವಿ. ಈಗ ನೀವು ಚುಪ್ಪಿರುತ್ತೆ ಅಂತ ತಿಳ್ಕೊಳ್ಳೋಣ, ಅಥವಾ ಅದನ್ನು ಹೀಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಎಲ್ಲ ಚುಪ್ಪು ಯೂನಿಫಾರ್ಮಾಗಿ ಹೀಟ್ ಮಾಡ್ತಾ ಇದ್ದರೆ ಯೂನಿಫಾರ್ಮಾಗಿ ಹೀಟ್ ಆಗುತ್ತೆ. ಯಾವುದೋ ಒಂದೇ ಕಡೆಗೆ ಹೀಟ್ ಮಾಡ್ತಾ ಇದ್ರೆ ಏನಾಯ್ತು, ಅದು ಕಪ್ಪಾಗಿ ಕಟ್ಟಾಗಿ ಪೀಸಾಗಿ ಬೀಳುತ್ತಲ್ಲ, ಆ ಥರ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಸ್ಪ್ಯಾಲಿಂಗ್ ಅಂತ ಹೇಳ್ತೀವಿ. ಅದನ್ನು ಹೆಂಗೆ ಮಿನಿಮೈಸ್ ಮಾಡ್ಬೋದು, ಇಟ್ ಕ್ಯಾನ್ ಬಿ ಮಿನಿಮೈಸ್ ಬೈ ದಿ ಪ್ರಾಪರ್ ಡಿಸೈನಿಂಗ್ ಆಫ್ ದಿ ಬೇಕಿಂಗ್ ಆಫ್ ದಿ ಬ್ರಿಕ್ಸ್. ಸೊ ನೀವು ಹೆಂಗೆ ಅರೇಂಜ್ ಮಾಡಿರ್ತಾರಲ್ಲ ಆ ಥರ ಮಾಡ್ಕೋಬೋದು. ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ಆಪರೇಷನ್ ಇರ್ಬೋದು, ಸಡನ್ ಚೇಂಜ್ ಆಗದೆ ಇರೋ ಥರ ನಾವು ನೋಡಿಕೊಂಡ್ರೆ ತುಂಬ ದಿವಸ ಆ ರಿಫ್ರಾಕ್ಟ್ರೀಸಲ್ಲಿ, ಫರ್ನೆಸಲ್ಲಿರುವಂಥ ರಿಫ್ರಾಕ್ಟ್ರೀಸು ಇರ್ತಾ ಹೋಗುತ್ತೆ. ಮೆನ್ಷನ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಪೆಲೆಂಟ್ಸ್ ಅಂತ ಕೇಳ್ತಿದ್ದಾರೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಪೆಲೆಂಟ್ಸ್ ಆರ್, ಇಟ್ ಶುಡ್ ಹ್ಯಾವ್ ಹೈ ಹೀಟ್ ಆಫ್ ಕಂಬರ್ಷನ್ ಇರಬೇಕು, ಇಟ್ ಶುಡ್ ಹ್ಯಾವ್ ಲೋ ಈಲ್ಡ್ ಆಫ್ ಮಾಲಿಕ್ಯುಲರ್ ವೇಟ್ ಕಂಬರ್ಷನ್ ಆಫ್ ದಿ ಪ್ರಾಡಕ್ಟ್ ಇರಬೇಕು, ಯು ಶುಡ್ ನಾಟ್ ಡಿಟೋನೇಟ್ ವೆನ್ ಸಬ್ಜೆಕ್ಟ್ ಟು ದಿ ಥರ್ಮಲ್ ಆರ್ ಕೆಮಿಕಲ್ ಶಾಕ್ ಆಗಬೇಕು, ಅದು ಸ್ಪರ್ಟ್ ಆಗಿ ಅಥವಾ ಎಕ್ಸ್ಪೋರ್ಟ್ ಆಗಬಾರ್ದು. ನೆಕ್ಸ್ಟ್, ಯು ಶುಡ್ ನಾಟ್ ಲೀವ್ ಬಿಹೈಂಡ್ ದಿ ಪಾಯ್ಸನಸ್, ಕರೋಸಿವ್ ಆರ್ ಟಾಕ್ಸಿಕ್ ಆರ್ ಸಾಲಿಡ್ ಪ್ರಾಡಕ್ಟ್ಸ್ ಆಫ್ಟರ್ ಕಂಬರ್ಷನ್. ಸೊ ಇದರಲ್ಲಿ ಯಾವ್ದಾದ್ರು 2 ಬರೆದ್ರು, ಅವ್ರು ಕೇಳ್ತಾ ಇದ್ದಾರೆ ಗಿವ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ರೊಪೆಲೆಂಟ್ ಅಂತ. ಸೊ ಯಾವ್ದಾದ್ರು 2 ಬರೆದ್ರೆ ನಿಮಗೆ ಸಾಕಾಗತ್ತೆ.
ನೆಕ್ಸ್ಟ್ ಡಿಫೈನ್ ದಿ calorific ವ್ಯಾಲ್ಯೂ ಆಫ್ ಫ್ಯೂಯಲ್ ಅಂತ ಕೇಳ್ತಿದ್ದಾರೆ. ಇಟ್ ಈಸ್ ಡಿಫೈನ್ಡ್ ಆಸ್ ಅನ್ ಅಮೌಂಟ್ ಆಫ್ heat evolved when unit mass of a fuel is burned completely in the excess of air and the product combustion cooled to at 298 Kelvin ಅಂತ ಹೇಳ್ತಿದ್ದಾರೆ. ಯೂನಿಟ್ ವಾಲ್ಯೂಮ್ ಇನ್ ಕೇಸ್ ಆಫ್ ಗ್ಯಾಸ್ ಇರ್ಬೋದು ಅಥವಾ ನಾವು ಯೂಸ್ ಮಾಡ್ತಾ ಇರೋಂಥ ಸಬ್ಸ್ಟೆನ್ಸ್ ಏನಿದೆಯಲ್ಲ ಅದನ್ನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ heat evolved by that particular substance. ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಇಲ್ಲಾಂದರೆ ಗೇಷಿಯಸ್ ಆಗಿರ್ಬೋದು. ಸೊ ಲಿಕ್ವಿಡ್ ಸಾಲಿಡು ಮತ್ತು ಲಿಕ್ವಿಡ್ ಆಗಿತ್ತು ಅಂತಂದರೆ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಒನ್ unit mass of that fuel. I am going to burn completely that in the excess of air and I am going to find out what is the amount of heat evolved. Ade gaseous ಆಯಿತು ಅಂದರೆ I am going to consider the unit volume at 1 atmospheric pressure. ಸೊ ಅದಕ್ಕೆ ವೆನ್ ದಟ್ ಅಮೌಂಟ್ ಆಫ್ ಫ್ಯೂಯಲ್, gaseous fuel, when burnt in air, excess air, what is the energy evolved ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀನಲ್ಲ, ಅದಕ್ಕೆ ಏನಂತ ಕರಿತೀನಿ ನಾನು calorific ವ್ಯಾಲ್ಯೂ ಅಂತ ಹೇಳ್ತೀನಿ. ಅದನ್ನು ನಾನು ಯಾವುದರಿಂದ ಕಂಡಿರ್ತೀನಿ ಅಂದರೆ ಬಾಂಬ್ ಕಲೋರಿಮೀಟ್ರಿ ಅಂತಿದೆ. ಸೊ ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು calorific ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಅಥವಾ ನಾನು ಈ ಥರನೂ ಹೇಳ್ಬೋದು, ಇಟ್ಸ್ ಅನ್ ಅಮೌಂಟ್ ಆಫ್ heat produced on complete combustion of unit quantity of a fuel in presence of an air or oxygen. ಸೊ ನಾವು ಕ್ವಶನ್ ಪೇಪರ್ ಕೊಟ್ಟಾಗ ಸ್ಕೀಮಾಗಿ ಕೊಟ್ಟಿರ್ತಾರೆ, ಗಿವ್ ಮಾರ್ಕ್ಸ್ ಫಾರ್ ದಿ ಗಿವ್ ಈಕ್ವಲ್ ವೇಟೇಜ್ ಫಾರ್ ಆಲ್ಟರ್ನೇಟಿವ್ ಆನ್ಸರ್ಸ್ ಅಂತ. ಸೊ ಯಾವ ಆನ್ಸರ್ ಬರೆದ್ರು ನಿಮ್ಗೆ ಏನಾಗುತ್ತೆ ಮಾರ್ಕ್ಸ್ನ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ವೈಟಮಿನ್ B12 ಇನ್ ದಿ ಲಿವಿಂಗ್ ಸಿಸ್ಟಮ್ ಅಂತ ಕೇಳ್ತಾ ಇದ್ದಾರೆ. ಕಾರ್ಬೊಮೈನ್ ಅಂತ ಕರಿತೀವಿ ಇದನ್ನು. ಸೊ ಇಟ್ ಕ್ಯಾನ್ ಆ್ಯಕ್ಟ್ ಎಸ್ ಎ ಕೋಎನ್ಸೈಮ್ ಥರ ಇದೆ. ಸೊ ಅದರಲ್ಲಿ ಯಾವ್ದಾದ್ರು ನೀವು ಎರಡು ಬರೆದ್ರೂ ನಿಮಗೆ ಸಾಕಾಗುತ್ತೆ. ವೈಟಮಿನ್ B12 ರಿಯಾಕ್ಟ್ಸ್ ವಿತ್ ATP ರಿಸಲ್ಟ್ ಕೋಎನ್ಸೈಮ್ ವಿಚ್ ಇನ್ವಾಲ್ವ್ಸ್ ಇನ್ affecting the unusual rearrangement reaction. Cobalamin along with the folic acid requires the development of red blood cells. ಅದನ್ನು ಯೂಸ್ ಮಾಡ್ತಾರೆ. ಅಥವಾ ವಿಟಮಿನ್ containing cobalt 1 play an important role in the function of vitamin B12 and readily undergoes alkylation via reductive oxidation. ಅದು ಬೇಕಾದ್ರೂ ಹಾಕ್ಬೋದು. ಡೆಫಿಷಿಯನ್ಸಿ ಆಫ್ ವೈಟಮಿನ್ B12 ಕಾಸಸ್ ದಿ ಪರ್ಸೀನಿಯಸ್ ಅನಿಮಿಯಾ ಹ್ಯೂಮನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲನೂ ರೋಲು ನೀವು ಹೇಳಬೇಕಾಗತ್ತೆ. ಸೊ ಇಟ್ ಕ್ಯಾನ್ ಆ್ಯಕ್ಟ್ ಎಸ್ ಎ ಕೋಎನ್ಸೈಮ್ ಅಂತ ಹೇಳಬೇಕು. ಫೋಲಿಕ್ ಆ್ಯಸಿಡ್ ಜೊತೆ ಕಂಬೈನ್ ಆದಾಗ ಡೆವಲಪ್ಮೆಂಟ್ ಆಫ್ ರೆಡ್ ಬ್ಲಡ್ ಸೆಲ್ಸ್ಗೆ ಆಗುತ್ತೆ. ನೆಕ್ಸ್ಟು ಅದರಲ್ಲಿ ಕೊಬಾಲ್ಟ್ 1 ಸ್ಟೇಟಲ್ಲಿರುತ್ತೆ. ಅದೇನಾಗುತ್ತೆ ಅಂದರೆ ರೆಡಿಲಿ ಅಂಡರ್ಗೋಸ್ ಆಲ್ಕಲೈಸೇಷನ್ ವಯ ರಿಡಕ್ಟಿವ್ ಆಕ್ಸಿಡೇಷನ್ ಅಂತ ಆಗುತ್ತೆ. ಅದೇನಾದರೂ ಕಡಿಮೆ ಆಯಿತು ಅಂದರೆ ಪರ್ಸೀನಿಯಸ್ ಅನಿಮಿಯಾ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದಿ ರೋಲ್ ಆಫ್ B12 ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್, ಹೌ ಇಸ್ ಅ ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್ ಇಟ್ರಿಯಮ್ ಬೇರಿಯಮ್ ಕಾಪರ್ ಆಕ್ಸೈಡ್ ಸಿಂಥಸೈಸ್ ಗಿವ್ ಈಕ್ವೇಷನ್ ಅಂತ ಹೇಳಿದ್ರೆ. ಸೊ ನಿಮ್ಮ ಸಿಲೆಬಸ್ಗೆ ಇದೊಂದೇ ಕಾಂಪೌಂಡ್ನ ಪ್ರಿಪ್ರೇಷನ್ ಇರೋದು, ಹಾಗಾಗಿ ಇದನ್ನು ನೀವು ಓದ್ಕೋಬೇಕಾಗತ್ತೆ. ಸುಮಾರು ಸಲ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಬೈ ಈಟಿಂಗ್ ದಿ ಮಿಕ್ಸ್ಚರ್ ಆಫ್ ಮೆಟಲ್ ಕಾರ್ಬನೇಟ್ಸ್ ಅಟ್ ಎ ಟೆಂಪರೇಚರ್ ಬಿಟ್ವೀನ್ 1000 Kelvin to 1300 Kelvin ಆವಾಗ ಹೀಟ್ ಮಾಡಿದಾಗ ಯಾವುದು ಮೆಟಲ್ ಕಾರ್ಬೊನೈಟ್ಸ್ನ ನಿಮಗೆ ಬರ್ತಾ ಹೋಗುತ್ತೆ. ಸೊ ಯಾವುದು ಬೇರಿಯಮ್ ಕಾರ್ಬೊನೇಟ್, ಅವ್ರು ಏನು ಹೇಳ್ತಾ ಇದ್ದಾರೆ, ಎಟ್ರಿಯಮ್ ಬೇರಿಯಮ್ ಕಾಪರ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಬೇರಿಯಮ್ ಕಾರ್ಬೊನೇಟ್ನ ತೊಗೋಬೇಕಾಗತ್ತೆ, ಎಟ್ರಿಯಮ್ ಕಾರ್ಬೊನೇಟ್ನ ತೊಗೋಬೇಕಾಗತ್ತೆ, ಕಾಪರ್ ಕಾರ್ಬೊನೇಟ್ನ ತೊಗೊಂಡು ಇನ್ ಎಕ್ಸಸ್ ಆಫ್ ಆಕ್ಸಿಜನ್ ಏನು ಮಾಡ್ತೀನಿ, ಅದನ್ನು ನಾನು ಹೀಟ್ ಮಾಡಿದಾಗ ಅರೌಂಡ್ 1000 to 1300 Kelvin ಹೀಟ್ ಮಾಡಿದಾಗ ನನಗೆ ಎಟ್ರಿಯಮ್ ಬೇರಿಯಮ್ ಕಾಪರ್ ಆಕ್ಸೈಡು ಬರುತ್ತೆ. ಈಕ್ವೇಷನ್ಸ್ನ ಬರೀಬೇಕು. 1 ಮಾರ್ಕು ಎಕ್ಸ್ಪ್ಲನೇಷನ್ಗೆ, 1 ಮಾರ್ಕು ಈಕ್ವೇಷನ್. ಇಲ್ಲಾಂದರೆ ಓವರ್ ಆಲ್ ಈಕ್ವೇಷನ್ ಅಲ್ಲೇ ಟೆಂಪ್ರೇಚರ್ ನೀವು ಹೀಟ್ ಸಿಂಬಲ್ ತೋರಿಸಿ 1000 Kelvin to 1300 Kelvin ಅಂದರೆ ಅದು ನಿಮಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಗಿವ್ ಎನಿ ಟು ಎಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಆಫ್ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಕೇಳ್ತಾ ಇದ್ದಾರೆ. ದೇ ಆರ್ ಯೂಸ್ಫುಲ್ ಇನ್ ಡಿಸ್ಚಾರ್ಜಿಂಗ್ ಲಾರ್ಜ್ ಕ್ವಾಂಟಿಟಿ ಆಫ್ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಆಫ್ ದಿ ಕಂಪ್ಯೂಟರ್ ಇಂಡಸ್ಟ್ರೀಸ್ ಆ್ಯಂಡ್ ಕೆಮಿಕಲ್ ಇಂಡಸ್ಟ್ರೀಸ್. This can be accomplished by coating the conducting polymer over the insulating surface. ಸೊ ನಮ್ಮದು ಈಗ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನ ಏನು ಮಾಡುತ್ತದು ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಲಾರ್ಜ್ ಕ್ವಾಂಟಿಟಿ ಆಫ್ ಡಿಸ್ಚಾರ್ಜ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಇನ್ಸುಲೇಟಿಂಗ್ ಸರ್ಫೇಸ್ ಆಗಿ ನಾವೇನು ಮಾಡ್ತೀವಿ, ಕಂಡಕ್ಟಿಂಗ್ ಪಾಲಿಮರ್ಸ್ನ ಯೂಸ್ ಮಾಡ್ತಾರೆ. ಅಬ್ಸರ್ವ್ ದಿ ಹಾರ್ಮ್ಫುಲ್, ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಅಬ್ಸರ್ವ್ ದಿ ಹಾರ್ಮ್ಫುಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಅದು ಹಂಗಾಗಿ ಏನು ಮಾಡ್ತಾರೆ, ಕಂಪ್ಯೂಟರ್ಸ್, ಮಾನಿಟರ್ಸ್ಗೆ, ಸೆಲ್ ಫೋನ್ಸ್ಗೆ ಅದಕ್ಕೆಲ್ಲನೂ ಅದನ್ನು ಕೋಟ್ ಮಾಡಿರ್ತಾರೆ. ಇಟ್ ಈಸ್ ಯೂಸ್ಫುಲ್ ಆ್ಯಸ್ ಎ ಇನಬಿಟರ್ಸ್ ಆಗಿ ಯೂಸ್ ಮಾಡ್ತಾರೆ. ದೇ ಕ್ಯಾನ್ ಆಲ್ಸೋ helped in a flat panel displays which are thinner than liquid crystal displays or plasma displays. Again, they are also useful as a flexible displays devices for mobile phones
ಆ್ಯಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮೆಟೀರಿಯಲ್. ಸೊ ಯಾವ್ದಾದ್ರು ಎರಡು ನೀವು ಬರೆದ್ರೆ ಅಪ್ಲಿಕೇಶನ್ ಸಾಕಾಗುತ್ತೆ. ಸೊ ಅದನ್ನು ಕೋಟ್ ಮಾಡೋದಕ್ಕೆ, ಕೋಟಿಂಗ್ ಆ್ಯಸ್ ಅನ್ ಇನ್ಸುಲೇಟಿಂಗ್ ಸರ್ಫೇಸ್ಗೆ ಕೋಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅಥವಾ ನಿಮಗೆ ಕರೋಷನ್ ಇನಬಿಟರ್ಸ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಬೋದು. ಅಥವಾ ನೀವೇನು ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮೆಟೀರಿಯಲ್ಸ್ಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅಥವಾ ಫ್ಲೆಕ್ಸಿಬಲ್ ಮೊಬೈಲ್ ಡಿಸ್ಪ್ಲೇ ಫೋನ್ಗಳಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಯಾವ್ದಾದ್ರು ಎರಡು ಅಪ್ಲಿಕೇಶನ್ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ವಾಟ್ ಆರ್ fullerenes? ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ದೇ ಆರ್ ದಿ ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ವಿಚ್ ಆರ್ ಫಾರ್ಮ್ಸ್ ಆಫ್ ಹ್ಯಾಲೋಸ್ಪಿಯರ್, ಎಲಿಪ್ಸಾಯ್ಡ್ ಆ್ಯಂಡ್ ಮೆನಿ ಅದರ್ ಶೇಪ್ಸ್. ಸೊ ಈ ಕಾರ್ಬನ್ ಏನಿದೆಯಲ್ಲ ಅದೇನಾಗಿರುತ್ತೆ, ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ fullerenes ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ 60 ಇರ್ಬೋದು, 70 ಇರ್ಬೋದು, 72 ಇರ್ಬೋದು, 74 ಇರ್ಬೋದು, 80 ಇರ್ಬೋದು. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ fullerenes. ಇದಕ್ಕೆ ಬಕ್ಮಿನಿಸ್ಟರ್ fullerenes ಅಂತ ಕರೀತಾರೆ. ಬಿಕಾಸ್ ಬಕ್ಮಿನಿಸ್ಟರ್ ಅನ್ನೋಂಥವನು ಅಮೆರಿಕಾದಲ್ಲಿ ಒಬ್ಬ ಅವನು ಆರ್ಕಿಟೆಕ್ಟು. ಅವ್ನ ಬಿಲ್ಡಿಂಗ್ಸ್ನ ಅವನು ಒಂದು ಪರ್ಟಿಕ್ಯುಲರ್ ಶೇಪಲ್ಲಿ ಅವನು ಟ್ರೇಡ್ ಮಾರ್ಕ್ ಥರ ಅದನ್ನು ಕಟ್ತಾ ಇದ್ದ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದ. ಸೊ fullerenesನ ಫಸ್ಟ್ ಟೈಮ್ ಇದನ್ನು ನೋಡಿದ ತಕ್ಷಣ ಅವ್ರಿಗೆ ದೇ ಗಾಟ್ ದಿ ಇಂಪ್ರೆಷನ್ ಆಫ್ ಬಕ್ಮಿನಿಸ್ಟರ್. ಸೊ ಹಾಗಾಗಿ ಅವ್ರೇನು ಮಾಡಿದ್ರು, ಇದನ್ನು ಬಕ್ಮಿನಿಸ್ಟರ್ fullerenes ಅಂತ ಕರೆದ್ರು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.